ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತದೆ, ಆತ್ಮವಿಶ್ವಾಸ ಇದೆ. ನಮ್ಮ ಗ್ಯಾರಂಟಿಗಳನ್ನು ಜನ ಒಪ್ಪಿದ್ದಾರೆ, ನಮ್ಮ ಆಡಳಿತ ಒಪ್ಪಿದ್ದಾರೆ. ಬಿಜೆಪಿಯವರು ಏನೇ ತಂತ್ರ ಮಾಡಕ್ಕೆ ಪ್ರಯತ್ನ ಮಾಡೋದು ಕೂಡ ಯಾವುದು ನಡೆಯಲ್ಲ. ಇದು ನಾವು 136 ಸೀಟ್ ಯಾವ ರೀತಿ ಜನ ವೋಟ್ ಹಾಕಿದ್ರು ಅದೇ ರೀತಿ 3 ಸೀಟ್ ವೋಟ್ ಹಾಕ್ತಾರೆ. ಸರ್, ಇವತ್ತು ಫೈನಲ್ ಡೇ ಚುನಾವಣೆ ಬಳಿಕ ಗೃಹಲಕ್ಷ್ಮಿ ನಿಲ್ಲುತ್ತೆ ಅಂತ ದೇವೇಗೌಡರು ಹೇಳಿದ್ದಾರೆ. ಅದಕ್ಕೆ ಬಿಜೆಪಿಯವರು ಏನಾದ್ರು ಮಾಡಿ ನಮ್ಮ ಗ್ಯಾರಂಟಿಗಳನ್ನು ನಿಲ್ಲಿಸಬೇಕು ಅಂತ ಹೊರಟಿದ್ದಾರೆ. ಅದು ಎಚ್ಚರಿಕೆಯಿಂದ ನಮ್ಮ ಜನ ಇರಬೇಕು. ಅದನ್ನೇ ದೇವೇಗೌಡರು ಹೇಳಿದ್ರು, ಗೃಹಲಕ್ಷ್ಮಿ ನಿಲ್ಲಿಸ್ತೀನಿ ಅಂತ. ಅವ್ರ ಹಣೆಯಲ್ಲಿ ಬರೆದಿಲ್ಲ. ನಾವು ಕೊಡ್ತಾ ಇರೋದು ನಮ್ಮ ತಾಯಂದಿರಿಗೆ ಅವರ ಬದುಕು, ಮನೆ ಬದುಕು, ಸಂಸಾರ ಚೆನ್ನಾಗಿ ನಡೆಸಲಿ ಅಂತ ಕೊಡ್ತಾ ಇದ್ದೀವಿ. ಅದನ್ನು ತಪ್ಪಿಸ್ಬೇಕು ಅಂತ ಬಿಜೆಪಿ ಮತ್ತು NDA JDS ಅವರು ಹೊರಟಿದ್ದಾರೆ. ಹುಷಾರಾಗಿರ್ಬೇಕು. ಸರ್, ನಿನ್ನೆ ಪ್ರಧಾನಿಗಳು ಕೊಟ್ಟಿರೋ ಹೇಳಿಕೆ 700 ಕೋಟಿನ ಇಲ್ಲಿಂದ ಕಲೆಕ್ಟ್ ಮಾಡಿ ಎಲೆಕ್ಷನ್ ಮಾಡ್ತಿದ್ದಾರೆ. ಸುಳ್ಳು ಸರ್